ಸರ್ಕಾರಿ ವಾಹನ ದುರುಪಯೋಗ ಪ್ರಶ್ನಿಸಿದ್ದಕ್ಕೆ ಇದೆಂತ ದಬ್ಬಾಳಿಕೆ? ಏಕಾಏಕಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಪೊಲೀಸ್ ವಶಕ್ಕೆ. ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ತೀವ್ರ ಜಟಾಪಟಿ. ಅಧಿಕಾರ ಇದೆ ಅಂದ್ರೆ ಏನ್ ಬೇಕಾದ್ರೂ ಮಾಡಬಹುದು, ನಮ್ಮನ್ನ ಯಾರು ಕೇಳೋರು ಇಲ್ಲ ಅನ್ನುವಂತೆ ಕೆಲ ಸರ್ಕಾರಿ ಅಧಿಕಾರಿಗಳು ಇರ್ತಾರೆ. ತೆರಿಗೆ ಹಣದಿಂದ ಸರ್ಕಾರಿ ಅಧಿಕಾರಿಗಳು ಜುಮ್ ಅಂತ ಕಾರಿನಲ್ಲಿ ಹೋಗ್ತಾರೆ. ಸರ್ಕಾರಿ ಅಧಿಕಾರಿಗಳು ಓಡಾಡಲೆಂದು ಕಾರು ಹಾಗೂ ಪೆಟ್ರೋಲ್ಗೆ ಹಣವನ್ನ ಸರ್ಕಾರವೇ ಕೊಡುತ್ತೆ. ಆದ್ರೆ ಸರ್ಕಾರಿ ವಾಹನಗಳನ್ನೆಲ್ಲ ಅಲ್ಲಲ್ಲಿ ದುರುಪಯೋಗ ಮಾಡಿಕೊಳ್ಳುತ್ತಿರೋದು ಬೆಳಕಿಗೆ ಬರ್ತಾ ಇದೆ. ಅದರಂತೆ ಸರ್ಕಾರಿ ಕಾರುಗಳನ್ನ ದುರುಪಯೋಗ ಮಾಡಿಕೊಳ್ಳುವ ಅಧಿಕಾರಿಗಳಿಗೆ ಚಳಿ ಬಿಡಿಸುವ ಕೆಲಸವನ್ನ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಮಾಡುತ್ತಿದ್ದು ಸರ್ಕಾರಕ್ಕೆ ಗಮನ ತರುವ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಆದ್ರೆ ಸರ್ಕಾರಿ ವಾಹನವನ್ನ ದುರುಪಯೋಗ ಮಾಡಿಕೊಳ್ಳುವ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿರೋ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಕಳೆದ ಭಾನುವಾರ ನೆಲಮಂಗಲ ಬಳಿ ಸರ್ಕಾರಿ ವಾಹನವನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ರಂತೆ. ಈ ಬಗ್ಗೆ ಖಚಿತ ಮಾಹಿತಿ ಸಿಗ್ತಾ ಇದ್ದಂತೆ ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಸ್ಥಳಕ್ಕೆ ತೆರಳಿ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಇವತ್ತು ಭಾನುವಾರ ಆದ್ರೂ ಸರ್ಕಾರಿ ವಾಹನವನ್ನ ಏಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಕಾರಿನಲ್ಲಿ ಲಾಗ್ ಬುಕ್ ಕೂಡ ಇಲ್ಲ. ಅಲ್ಲದೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಬೆಳಗಾವಿ ಅಧಿವೇಶನ ಅಂತ ಹೇಳ್ತಾರೆ. ಬೆಳಗಾವಿಗೆ ತೆರಳಲು ಪರ್ಮಿಷನ್ ಲೆಟರ್ ಕೂಡ ಇಲ್ಲ. ಈ ಬಗ್ಗೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ವಿಡಿಯೋ ಮಾಡಿದ್ದಾರೆ. ಇನ್ನು ಅದ್ಯಾವಾಗ ಕೆಆರ್ಎಸ್ ಕಾರ್ಯಕರ್ತರು ಲೈವ್ ವಿಡಿಯೋ ಮಾಡಿದ್ರು? ಮುಖ್ಯಮಂತ್ರಿ ಗುತ್ತಿಗೆದಾರರ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿರೋ ಬಿಪಿ ಮುತ್ತಣ್ಣನವರು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ದೂರನ್ನ ಆಧರಿಸಿ ಕೆಆರ್ಎಸ್ ಪಕ್ಷದವರನ್ನ ಬೆನ್ನತ್ತಿದ ಪೊಲೀಸರು ರಾತ್ರಿ ಅನ್ನೋದನ್ನೇ ನೋಡದೆ ದಬ್ಬಾಳಿಕೆ ನಡೆಸಿ ಗ್ರಾಮಸ್ಥರ ವಿರೋಧದ ನಡುವೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲು ಮುಂದಾದ್ರು. ಇನ್ನು ದಾಸರಹಳ್ಳಿಯಿಂದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಹೊಸದುರ್ಗ ತಾಲೂಕಿನ ಮತ್ತೋಡು ಹೋಬಳಿಯ ಚಿಕ್ಕಬ್ಯಾಲದಕೆರೆ ಗೇಟ್ ಬಳಿಯ ಅಮ್ಮನಹಟ್ಟಿ ಗ್ರಾಮದ ನೆಂಟರ ಮನೆಗೆ ಹಬ್ಬಕ್ಕೆ ಅಂತ ಬಂದಿದ್ದು ಸಂಬಂಧಿಕರ ಜೊತೆ ಹಬ್ಬ ಆಚರಣೆ ಮಾಡುತ್ತಿದ್ದ ವೇಳೆ ಬಂದ ಪೊಲೀಸರು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲು ಮುಂದಾದ್ರು. ಈ ವೇಳೆ ಯಾವುದೇ ಎಫ್ಐಆರ್ ಪ್ರತಿಯನ್ನ ಒದಗಿಸದೆ ಅರೆಸ್ಟ್ ಮಾಡಲು ಮುಂದಾಗಿದ್ರು. ಏಕಾಏಕಿ ಬಂದ ಪೊಲೀಸರು ಕಳ್ಳಪಟ್ಟಿ ಹಿಡಿದು ಬಲವಂತವಾಗಿ ಜೀಪಿನಲ್ಲಿ ಕರೆದೊಯ್ಯಲು ಮುಂದಾದ್ರು. ಇದಕ್ಕೆ ಕೆರಳಿದ ಗ್ರಾಮಸ್ಥರು ಕಾರಣ ಇಲ್ಲದೆ ಹೇಗೆ ಅರೆಸ್ಟ್ ಮಾಡುತ್ತೀರಾ ಅಂತ ಅಮ್ಮನಹಟ್ಟಿ ಗ್ರಾಮಸ್ಥರು ಹಾಗೂ ಪೊಲೀಸರ ನಡುವೆ ಕೆಲಕಾಲ ವಾಗ್ವಾದ ಏರ್ಪಟ್ಟಿತು. ರೇಪ್ ಮಾಡಿದವರನ್ನ ಕೊಲೆ ಮಾಡಿದವರನ್ನ ಸುಮ್ಮನೆ ಬಿಡ್ತೀರಾ? ಜಸ್ಟ್ ಲೈವ್ ವಿಡಿಯೋ ಮಾಡಿದ್ದಕ್ಕೆ ಹೀಗೆ ರಾತ್ರಿ ಅಂತಾನು ನೋಡದೆ ಅರೆಸ್ಟ್ ಮಾಡಲು ಬಂದಿದ್ದಾರೆ ಎಂದು ಗ್ರಾಮಸ್ಥರು ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇತ್ತ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಕೂಡ ವಾರೆಂಟ್ ನೀಡದೆ ನಾವು ಬರೋದಿಲ್ಲ ಎಂದು ಪಟ್ಟು ಹಿಡಿದರು. ನಮ್ಮೂರಲ್ಲಿ ಹಬ್ಬ ನಮ್ಮಲ್ಲಿ ಫ್ಯಾಮಿಲಿ ಹೆಣ್ಣು ಮಕ್ಕಳೆಲ್ಲ ಇದ್ರು. 10 ಗಂಟೆ 11 ನಿಮಿಷ ಇವ್ರು ಬಂದು ಏಕೈಕಿ ದೌರ್ಜನ್ಯ ಮಾಡಿದ್ರೆ, ಇವರು ಪ್ರೈವೇಟ್ ಬಸ್ ಅಲ್ಲಿ ಬಂದಿದ್ರೆ ಗೌರ್ಮೆಂಟ್ ಅಧಿಕಾರಿಗಳಂತೆ. ನಾವು ಸ್ವಲ್ಪ ಹಳ್ಳಿ ಜನಗಳು ಏನಾದ್ರು ಗೊತ್ತಾದ್ರೆ ಇವ್ರ ಮೇಲೆ ಕೈ ಮಾಡಿದ್ರೆ ಯಾರಿಗೇನ್ ತೊಂದರೆ ಆಗೋದು? ಇವಾಗ ಪ್ರೈವೇಟ್ ಬಸ್ ಅಲ್ಲಿ ಬಂದಿದ್ರೆ ನಾವೇನಾದ್ರು ಇವ್ರನ್ನೇನಾದ್ರು ಗಲಾಟೆ ಮಾಡಿ ಏನಾದ್ರು ಮಾಡಿದ್ರೆ ಮತ್ತೆ ನಾಳೆ ನಾವೇ ಅನುಭವಿಸ್ಬೇಕಿತ್ತು. ನಮಗೆ ಕಾನೂನು ಗೊತ್ತಿಲ್ಲ ಅಣ್ಣ.
ನಾವು ದೊಡ್ಡರು. ಇವ್ರು ಪ್ರೈವೇಟ್ ಟ್ರಾನ್ಸ್ಫರ್ ಬಂದದ್ದು ಒಂದು ತಪ್ಪು. ಲೋಕಲ್ ಪೊಲೀಸ್ ಸಪೋರ್ಟ್ ಇಲ್ಲದೆ ಒಬ್ಬ ಇವ್ನ ಆರೋಪಿ ಅಂತ ಇದು ಮಾಡೋದು ತಪ್ಪಲ್ವ ಸರ್? ಇಲ್ಲ ಗೌರ್ಮೆಂಟ್ ಒಬ್ಬ ವ್ಯಕ್ತಿನ ಆರೋಪಿ ಅಂತ ಅದಂಗೆ ಚೆಕ್ ಮಾಡಿಸಿ ಒಬ್ಬ ಆರೋಪಿ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡ್ತಾರೆ ಅಂದ್ರೆ ಅವ್ನ ಏನ್ ತಪ್ಪು ಮಾಡಿದ್ದಾನೆ? ಕೊಲೆ ಮಾಡಿದ್ದಾನೆ, ರೇಪ್ ಮಾಡಿದ್ದಾನೆ, ಏನ್ ಮಾಡಿದ್ದಾನೆ? ಇನ್ನು ಈ ವೇಳೆ ಮಾತನಾಡಿದ ಕೆಆರ್ಎಸ್ ಪಕ್ಷದ ಅಶೋಕ್ ಹಾಗೂ ರಾಜು, ನಾವು ಭಾನುವಾರ ಸರ್ಕಾರಿ ವಾಹನವನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದವರನ್ನ ಪ್ರಶ್ನಿಸಿದ್ದೇವೆ ಅಷ್ಟೇ. ಅವರು ಕೆಲಸಕ್ಕಾಗಿಯೇ ವಾಹನ ಉಪಯೋಗಿಸುತ್ತಿದ್ದರೆ ಅವರ ಐಡಿ ಮತ್ತು ಲಾಗ್ ಬುಕ್ ಕೊಡಿ ಎಂದು ಕೇಳಿದ್ದೆವು. ಆದರೆ ಅವರು ನೀಡಲಿಲ್ಲ. ಕೊನೆಗೆ ನಿಮಗೆ ಎಮರ್ಜೆನ್ಸಿ ಇದ್ರೆ ಹೋಗಿ ಸರ್ ಎಂದು ನಾವೇ ಕಳುಹಿಸಿದ್ದೇವೆ. ಅಷ್ಟಕ್ಕೆ ಪೊಲೀಸರು ನೆಲಮಂಗಲದಿಂದ ನಮ್ಮನ್ನ ನಾವು ನೆಂಟರ ಮನೆಗೆ ಹಬ್ಬಕ್ಕೆ ಬಂದಿದ್ದಾಗ ನೋಟಿಸ್ ಕೂಡ ನೀಡದೆ ಅರೆಸ್ಟ್ ಮಾಡಲು ಬಂದಿದ್ದಾರೆ ಎಂದು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಂಡೇ ಏನಕ್ಕಪ್ಪ ತಗೊಂಡೋಗ್ತಾ ಇದೀಯ ನೀನು? ಲಾಗ್ ಬುಕ್ ತೋರ್ಸಪ್ಪ. ಯಾವ ಡಿಪಾರ್ಟ್ಮೆಂಟ್ ಇಂದ ಹೋಗ್ತಾ ಇದೀಯಾ? ಏನಕ್ಕೆ ಹೋಗ್ತಾ ಇದೀಯಾ? ನೀವು ಲಾಗ್ ಬುಕ್ ತೋರಿಸ್ಬಿಟ್ಟು ಯಾರ್ಯಾರು ಐಡಿ ಕಾರ್ಡ್ ತೋರಿಸಿ ಅಂತ ಅಷ್ಟೇ ಕೇಳಿರೋದು. ಲೈವ್ ಅಲ್ಲಿ ಇದೆ, ವಿಡಿಯೋ ಇದೆ, ನಾನು ಕೊಡ್ತೀನಿ. ಅದನ್ನ ಇವ್ರಿಗೆ ವಿಡಿಯೋದವ್ರಿಗೆ ಕೊಡ್ತೀನಿ. ನಾನು ಅಷ್ಟೇ ಪ್ರಶ್ನೆ ಮಾಡಿರೋದು. ಆ ಕಡೆಯಿಂದ ಅವ್ರೇನು ಮಾಡಿಲ್ಲ, ರಿಪ್ಲೈ ನಾವೇನು ಮಾಡಿಲ್ಲ, ಹತ್ರ ಟಚ್ ಮಾಡಿಲ್ಲ. ನಾವು ಲೈವ್ ಎಲ್ಲ ಇದೆ, ಕೊಡ್ತೀನಿ. ಇವರು ಅಷ್ಟು ಪ್ರಶ್ನೆ ಮಾಡಿರೋದಕ್ಕೆ ಬೆಂಗಳೂರಿನ ನೆಲಮಂಗಲದಿಂದ ಹಿರಿಯರಿಗೆ ಬಂದಿದ್ದಾರೆ ಅರೆಸ್ಟ್ ಮಾಡೋದಕ್ಕೆ. ಯಾವ ವ್ಯವಸ್ಥೆ ಇದೆಲ್ಲ? ಒಬ್ಬ ರೇಪ್ ಮಾಡಿರೋನ್ನ, ಒಬ್ಬ ಕಳ್ಳನ್ನ, ಒಬ್ಬ ಸುಳ್ಳನ್ನ ಹಿಡಿಯಕ್ಕಿಲ್ಲ. ಸಾವಿರಾರು ಕೋಟಿ ಸರ್ಕಾರದ ಸಾವಿರಾರು ಕೋಟಿನ ಲೂಟಿ ಮಾಡಿ ಇದಾರೆ. ಅವ್ರನ್ನ ಹಿಡಿಯಕ್ ಯೋಗ್ಯತೆ ಇಲ್ಲ ನಿಮ್ಗೆ. ಯಾವ್ದು ಅನ್ಯಾಯ ಇದು? ನಾವು ಸರ್ಕಾರಿ ಕ್ಲಾಸ್ ಆಗ್ತಿದೆ ಅಂತ ನಾವು ಸರ್ಕಾರಿ ಗಾಡಿಗಳನ್ನ ಪ್ರಶ್ನೆ ಮಾಡಿರೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಅಲ್ಲಿಂದ ಡೀಸೆಲ್ ಕಾರ್ ತಗೊಂಡು ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವಿ ನಾವು? ನಾಚಿಕೆ ಆಗ್ತಿದೆ ನನಗೆ, ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಾಚಿಕೆ ಆಗ್ತಿದೆ ನನಗೆ, ಹೇಳಕ್ಕೆ ಬೇಜಾರು ನನಗೆ. ಇವತ್ತು ಬೆಳಗ್ಗೆ ನಾವೇನ್ ಮಾಡಿದ್ವಿ, ಇವತ್ತು ಸೋಮವಾರದಿಂದ ಶನಿವಾರದವರೆಗೂ ಯಾವುದೇ ತರ ಗಾಡಿಗಳನ್ನು ಪ್ರಶ್ನೆ ಮಾಡಲ್ಲ. ಇವತ್ತು ಏನಾಗ್ತಾ ಇತ್ತು ಅಂದ್ರೆ ಗೌರ್ಮೆಂಟ್ ವೆಹಿಕಲ್ ಪಾಸ್ ಆಗ್ತಾ ಇತ್ತು. ಅಂದ್ರೆ ಏನಾಗುತ್ತೆ, ಒಂದು ಸಿಗ್ನಲ್ ಲೈಟ್ ಹಾಕೊಂಡು ಇವತ್ತು ನೆಲಮಂಗಲ ಪಾಸ್ ಆಗ್ತಾ ಇತ್ತು. ಪಾಸ್ ಆಗ್ತಾ ಇರಬೇಕಾದ್ರೆ ನಾನು ಮತ್ತೆ ನಮ್ಮ ಅಧ್ಯಕ್ಷರು ಅಶೋಕ್ ಅವರು ಪ್ರಶ್ನೆ ಮಾಡಿದ್ವಿ, ಕೇಳಿದ್ವಿ. ಓಕೆನಾ? ಅಂದ್ರೆ ಸರಿ, ಎಲ್ಲಿ ಹೋಗ್ತಾ ಇದೆ ಗಾಡಿ? ಇವತ್ತು ಭಾನುವಾರ ಇದೆ, ನಮ್ಮ ತೆರಿಗೆ ಹಣ ಇವತ್ತು ಸುಮಾರು 4,000ದಿಂದ 5,000 ಕೋಟಿ ಅಷ್ಟು ವೇಸ್ಟ್ ಆಗ್ತಾ ಇದೆ ಸರ್. ತಾವ್ ಎಲ್ಲಿ ಹೋಗ್ತಾ ಇದ್ದೀರಾ? ಒಂದ್ ಸ್ವಲ್ಪ ನಮ್ಗೆ ಒಂದು ಲಾಭ ತೋರಿಸಿ, ಓಕೆನಾ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಆಮೇಲೆ ಅವರು ಗಾಡಿ ನಿಲ್ಲಿಸ್ತಿಲ್ಲ ಸರ್, ನಿಲ್ಲಿಸ್ದೇನೆ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಬಂದ್ರು. ಮುಂದೆ ಬಂದಾಗ ಹಾಗೆ ನಮ್ಮ ಡ್ರೈವರ್ ಇದೇನ್ ಮಾಡಿದ್ರು, ಅವರು ಸಹ ಮುಂದೆ ಬಂದು ಗಾಡಿನ ನಿಲ್ಸಿ ಸರ್ ಅಂತ ಮಾಡಿದ್ರು. ಅವಾಗ ಸೈಡ್ಗೆ ಹಾಕೊಂಡ್ರು. ಆಗ ನಾವು ಪ್ರಶ್ನೆ ಮಾಡಿದ್ವಿ, ಸರ್ ನಮಸ್ಕಾರ, ನಮ್ ಈ ತರ ಇದೀವಿ, ಇದರ KRS ಪಾರ್ಟಿ ಅವ್ರು ನಾವು. ಸರ್ ಏನಾಗ್ತಿದೆ ಸರ್, ಗಾಡಿ ಎಲ್ಲಿ ಹೋಗ್ತಾ ಇದೆ? ಇವತ್ತು ಭಾನುವಾರ ಇದೆ, ತುಂಬಾ ಮಿಸ್ಯೂಸ್ ಆಗ್ತಾ ಇದೆ ಗಾಡಿ ಅಲ್ವಾ? ಅದಕ್ಕೆ ನಮ್ಗೆ ಎಲ್ಲಿ ಹೋಗ್ತಾ ಇದೆ ಗಾಡಿ ಅಂತ ಕೇಳಿದಾಗ ನೀವೆಲ್ಲ ಯಾರು ಏನು ಅಂತ ಕೇಳಿದ್ರೆ ನಾವೆಲ್ಲ KRS ಪಾರ್ಟಿ ಅವರು ಸರ್, KRS ಪಕ್ಷದ ಕಾರ್ಯಕರ್ತರು ಮತ್ತೆ ಸಂವಿಧಾನವನ್ನ ನಾವು ಪಾಲನೆ ಮಾಡ್ತಿರ್ತಕ್ಕಂಥವ್ರು. ಈ ತರ ಇರೋದಕ್ಕೋಸ್ಕರ ಪ್ರಶ್ನೆ ಮಾಡಿದಾಗ ಅವ್ರೇನ್ ಮಾಡಿದ್ರು, ಯಾವ್ದು ತರ ಲಾಭಕ್ಕೆ ನಮಗ್ ತೋರಿಸ್ತಿಲ್ಲ, ನಮ್ಗೆ ಪ್ರಶ್ನೆ ಮಾಡಿದ್ವಿ. ತದನಂತರ ಅವ್ರು ಯಾವುದೇ ತರಹದ ಅಧಿವೇಶನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರು. ಅಧಿವೇಶನದ ಒಂದು ಅನುಮತಿ ಪತ್ರವನ್ನ ಕೊಡಿ ಸರ್ ದಯವಿಟ್ಟು, ನಾನು ನಿಮ್ಗೆ ತೊಂದರೆ ಕೊಡ್ತಾ ಇಲ್ಲ ಸರ್, ಓಕೆನಾ? ನೀವು ನಮ್ಮ ಸರ್ಕಾರವನ್ನು ನಡೆಸ್ತಿರ್ತಕ್ಕಂಥವ್ರು, ದಯವಿಟ್ಟು ನಿಮ್ಮ ಅನುಮತಿ ಪತ್ರವನ್ನ, ಏನ್ ಬೆಳಗಾವಿಗೆ ಹೋಗ್ತಾ ಇದೆ, ಅಧಿವೇಶನಕ್ಕೆ ಹೋಗ್ತಾ ಇದ್ರಲ್ಲ, ಅನುಮತಿ ಪತ್ರವನ್ನ ತೋರಿಸಿ ದಯವಿಟ್ಟು ಅಂತ ಹೇಳಿ ನಾವು ಕೈ ಮುಗಿದು ಕೇಳ್ಕೊಂಡ್ವಿ. ಆದ್ರೆ ಕೇಳ್ಕೊಂಡಾಗ ಸಹ ಅವ್ರ ಅನುಮತಿ ಪತ್ರವನ್ನ ಕೊಡ್ಲಿಲ್ಲ. ಆಗ ನಾವೇನ್ ಮಾಡಿದ್ವಿ ಅಂತಂದ್ರೆ, ಸರಿ ಸರ್ ಆಯ್ತು ಮೂವ್ ಆಗಿ ಅಂತ ಹೇಳಿ ನಾವು ಕಳಿಸ್ಕೊಟ್ವಿ ಸರ್. ಇಷ್ಟಾಗಿ ನಾವು ಇಲ್ಲೊಂದು ಜಾತ್ರೆ ಕಾರ್ಯಕ್ರಮ ಇತ್ತು, ಊಟಕ್ಕೆ ಅಂತ ಇಲ್ಲಿಗೆ ಬಂದ್ವಿ. ಈಗ ಸಮಯ ಇಷ್ಟೊತ್ತಾದ ಸುಮಾರು ಅಂದ್ರೆ ಒಂದು 11 ಗಂಟೆಯಿಂದ ನಮ್ಮ ಆರಕ್ಷಕರು ಬಂದು ಕೇಳ್ಕೊಂಡು ಎಲ್ಲ ಪ್ರಶ್ನೆ ಮಾಡಿದಾಗ ಸಹ ಸರ್ ಆಯ್ತು ಸರ್, ಏನಿದೆ ನಮ್ಗೆ ನೋಟಿಸ್ ಕೊಡಿ, FIR ಆಗಿರ್ತಕ್ಕಂಥ ನೋಟಿಸ್ ಕೊಡಿ ಸರ್, ದಯವಿಟ್ಟು ನಮ್ಮನ್ನು ಇದು ಮಾಡಬೇಡಿ, ನಾವು ಹೋರಾಟಗಾರರು, ನಾವು ಸಂವಿಧಾನವನ್ನ ನಾವು ಪಾಲನೆ ಮಾಡಿಕೊಂಡು ನಾವು ಕಾಪಾಡ್ತಿರ್ತಕ್ಕಂಥವ್ರು, ದಯವಿಟ್ಟು ನಮ್ಗೊಂದು ಅವಕಾಶ ಮಾಡಿಕೊಡಿ, ನಾವು ಎಲ್ಲೂ ಹೋಗಲ್ಲ ಸರ್, ನಮ್ಮ ಪಕ್ಷದ ಅಡ್ವೊಕೇಟ್ ನ ಕರ್ಕೊಂಡು ನಿಮ್ಮ ಠಾಣೆಗೆ ನಾವು ಹಾಜರಾಗ್ತೀವಿ ಅಂತ ಹೇಳಿದ್ರು ಸಹ ಇವತ್ತು ಬಿಡ್ತಾ ಇಲ್ಲ ಲೋಕಲ್ ಆರಕ್ಷಕರು ಸಹ ಬಂದಿದ್ದಾರೆ. ಬಂದು ನೋಡೋಣ ಏನಾಗ್ತಾ ಇದೆ ಗೊತ್ತಿಲ್ಲ. ನಾನು ಸಹ ಸ್ವಂತ ಕೆಲಸಗಳನ್ನ ಮಾಡ್ತೀನಿ. ಹೊಸದುರ್ಗ ತಾಲೂಕಿನ ಮತ್ತೂಡು ಹೋಬಳಿಯ ಚಿಕ್ಕಬ್ಯಾಲದಕೆರೆ ಗೇಟ್ ಬಳಿಯ ಅಮ್ಮನಹಟ್ಟಿ ಗ್ರಾಮದಲ್ಲಿ ಗಲಾಟೆ ಯಾವಾಗ ತಾರಕಕ್ಕೇರಿತೋ ಸರ್ಕಲ್ ಇನ್ಸ್ಪೆಕ್ಟರ್ ಗೋಪಾಲ್ ನಾಯಕ್ ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ತೀವ್ರ ವಾಗ್ವಾದದ ನಡುವೆಯೂ ಕೂಡ KRS ಪಕ್ಷದ ಅಶೋಕ್ ಹಾಗೂ ರಾಜು ಕಲೆಗಾರ ಅವರನ್ನ ವಶಕ್ಕೆ ಪಡೆದರು. ಪೊಲೀಸರ ದಬ್ಬಾಳಿಕೆ ಕಂಡು ಸ್ಥಳೀಯರು ಕೆರಳಿ ಕೆಂಡವಾದ್ರು. ಇತ್ತ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಲು ಮುಂದಾಗಿದ್ದ ವೇಳೆ ಗ್ರಾಮಸ್ಥರು ಹಾಗೂ ಪೊಲೀಸರ ನಡುವೆ ಜಟಾಪಟಿ ನಡೆದಿದ್ದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಆರೋಪಿಸಿ ಪೊಲೀಸರು ಗ್ರಾಮದ 13 ಮಂದಿಯ ಮೇಲೆ ಹೊಸದುರ್ಗ ತಾಲೂಕಿನ ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಲಾಗಿದ್ದು
ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಬಂದು ಕಾರಲ್ಲಿ ಕುತ್ಕೊಂಡಿದ್ರು. ಬಂದ ತಕ್ಷಣ ಅವ್ರು ಇಬ್ರನ್ನ ಹಿಡ್ಕೊಂಡ್ರು. ನಾವೇನಾಯ್ತು ಅಂತ ಒಳಗಡೆ ಬಂದು ಫಂಕ್ಷನ್ ನಡೀತಾ ಇತ್ತು. ಆಚೆ ಬಂದಾದ್ಮೇಲೆ ಬಿಡಿ ಸರ್ ಅವ್ರನ್ನ ಯಾಕೆ ಕೊಡ್ಬಟ್ಟೆ ಹಿಡ್ಕೊಂಡಿರೋ ಅಂದ್ರು. ಅವ್ರು ಬಿಟ್ಟೇ ಇಲ್ಲ. ಈಗಲೂ ಅವ್ರು ಹಿಡ್ಕೊಂಡ್ರೆ ಕುತ್ಕೊಂಡವ್ರು. ಆತರ ತಪ್ಪು ನಾವೇನ್ ಮಾಡಿದೀವಿ? ಬಿಡ್ಬೇಕಲ್ಲ. ನೀವೇ ಕರ್ಕೊಂಡು ಹೋಗಿ ಅಂತ ಇದಾರೆ. ಅವ್ರು ಬಿಡ್ತಾ ಇಲ್ಲ. ಕರ್ಕೊಂಡು ಹೋಗಕ್ಕೆ ಅವ್ರು ಇಲ್ಲೇ ಮಾಡ್ಕೊಳಕಾಗುತ್ತೆ. ಎಲ್ಲ ಲೇಡೀಸ್ ಎಲ್ಲಿಂದ ಬಂದಿರೋದು ಇವರೆಲ್ಲ? ಬೆಂಗಳೂರಿಂದ ಬಂದಿದ್ದಾರೆ ಸರ್. ಹಬ್ಬ ಫಂಕ್ಷನ್ ಇದೆ ನಮ್ಮ ಮನೆಗೆ. ನಿಮ್ಮನೆ ಫಂಕ್ಷನ್ ಬಂದಿದ್ರೆ ಇವರು? ಫಂಕ್ಷನ್ ಬಂದಿದ್ರು ಸರ್. ಓಕೆ, ಈಗೇನಕ್ಕೆ ಅರೆಸ್ಟ್ ಮಾಡ್ತಿದಾರೆ ಅಂತ ನಿಮಗೆ ಗೊತ್ತಿಲ್ಲ ಸರ್. ಅದು ನಾವು ಕೇಳೋ ಅಷ್ಟಕ್ಕೆ ಅವ್ರನ್ನ ಬಂದು ಹಿಂಗ್ ಹಿಡ್ಕೊಂಡ್ರು ಸರ್. ಹಿಡ್ಕೊಂಡಾಗ ನಾವು ಬಂದ್ ಕೇಳ್ದು, ಬಿಡಿ ಸರ್ ಯಾಕತ್ರ ಹಿಡ್ಕೊಂಡಿಲ್ಲ, ಅದೇನ್ ಕೇಳಿ ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಕೇಳಿದಕ್ಕೆ ಅವ್ರು ಬಿಟ್ಟು ಇದುವರೆಗೂ ಬಿಟ್ಟೇ ಇಲ್ಲ. ಅವ್ರನ್ನ ಏನ್ ಹೇಳಿದ್ರು ಪೊಲೀಸರು? ಅವ್ರು ಏನು ಹೇಳ್ತಾ ಇಲ್ಲ. ಅರೆಸ್ಟ್ ಆಗಿದೆ ಅಂತ ಅಷ್ಟೇ ಹೇಳ್ತಾ ಇದಾರೆ. ನಿಮ್ಮ ಹೆಸರಮ್ಮ? ಲಕ್ಷ್ಮೀದೇವಿ ಸರ್. ಅದೇನೇ ಆಗಲಿ, ಸರ್ಕಾರಿ ವಾಹನವನ್ನ ದುರುಪಯೋಗ ಮಾಡಿಕೊಳ್ಳುವುದು ಅಪರಾಧ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅಧಿಕಾರ ಬಳಸಿ ಪೊಲೀಸರ ಮೂಲಕ ದಬ್ಬಾಳಿಕೆ ನಡೆಸಿದ್ದು ಮಾತ್ರ ವಿಪರ್ಯಾಸ. ಕೂಡಲೇ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಸೂಕ್ತ ಕ್ರಮ ಜರುಗಿಸುವ ಮೂಲಕ ನ್ಯಾಯ ಒದಗಿಸಿಕೊಡಬೇಕಿದೆ. ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.